ಮಳೆ ಬೀಳುವಾಗ ಎಷ್ಟೊಂದು ನೋವುಗಳನ್ನು ಕಾಣಬಹುದು. ದುಃಖದ ಆತ್ಮವು ಸೂಕ್ಷ್ಮಾಣುಗಳಿಗಿಂತ ವೇಗವಾಗಿ ಕೊಲ್ಲುತ್ತದೆ. ಸಲಹೆ ಹೇಗೆ ಎಂದು ನಿಮಗೆ ತಿಳಿದಿದೆ? ನೀವು ಹೇಗಾದರೂ ಮಾಡಲು ಬಯಸಿದ್ದನ್ನು ಅದು ಒಪ್ಪಿದರೆ ಮಾತ್ರ ನೀವು ಅದನ್ನು ಬಯಸುತ್ತೀರಿ. ಪ್ರಯಾಣವೆಂದರೆ ಮದುವೆ ಇದ್ದಂತೆ. ನೀವು ಅದನ್ನು ನಿಯಂತ್ರಿಸುತ್ತೀರಿ ಎಂದು ಯೋಚಿಸುವುದು ತಪ್ಪಾಗುವ ನಿರ್ದಿಷ್ಟ ಮಾರ್ಗವಾಗಿದೆ. ಸಮಯ ಮತ್ತು ಸ್ಥಳದ ಚಲನೆಯನ್ನು ನಿಲ್ಲಿಸಿದ ನಂತರ ಅನೇಕ ಪ್ರವಾಸಗಳು ದೀರ್ಘಕಾಲದವರೆಗೆ ಮುಂದುವರಿಯುತ್ತವೆ. ಮಹತ್ವಾಕಾಂಕ್ಷೆ ಇಲ್ಲದ ಏಕೈಕ ವಿಮರ್ಶಕ ಸಮಯ. ನೀವು ಅಥವಾ ನಾನು ಆಲೋಚನೆ ಅಥವಾ ಕ್ರಿಯೆ ಎರಡು ಕೋರ್ಸ್ಗಳ ನಡುವೆ ಆಯ್ಕೆ ಮಾಡಬೇಕಾದರೆ ನಾವು ಸಾಯುವುದನ್ನು ನೆನಪಿಸಿಕೊಳ್ಳಬೇಕು ಮತ್ತು ನಮ್ಮ ಸಾವು ಜಗತ್ತಿಗೆ ಸಂತೋಷವನ್ನು ತರುವುದಿಲ್ಲ ಎಂದು ಬದುಕಲು ಪ್ರಯತ್ನಿಸಬೇಕು ಎಂದು ನನಗೆ ತೋರುತ್ತದೆ. ಜನರ ಆತ್ಮಗಳಲ್ಲಿ ಕ್ರೋಧದ ದ್ರಾಕ್ಷಿಗಳು ತುಂಬುತ್ತಿವೆ ಮತ್ತು ಭಾರವಾಗಿ ಬೆಳೆಯುತ್ತಿವೆ. ಯಾರೂ ಸಲಹೆಯನ್ನು ಬಯಸುವುದಿಲ್ಲ, ದೃಢೀಕರಣ ಮಾತ್ರ. ಲಿಖಿತ ಪದದ ಶಿಸ್ತು ಮೂರ್ಖತನ ಮತ್ತು ಅಪ್ರಾಮಾಣಿಕತೆ ಎರಡನ್ನೂ ಶಿಕ್ಷಿಸುತ್ತದೆ. ಸಂಪೂರ್ಣ ಒಂಟಿತನದಲ್ಲಿ ಬರಹಗಾರ ವಿವರಿಸಲಾಗದ್ದನ್ನು ವಿವರಿಸಲು ಪ್ರಯತ್ನಿಸುತ್ತಾನೆ. ಬರಹಗಾರ ತಾನು ಮಾಡುತ್ತಿರುವುದನ್ನೇ ಜಗತ್ತಿನ ಅತ್ಯಂತ ಮುಖ್ಯವಾದ ಕೆಲಸ ಎಂದು ನಂಬಬೇಕು ಮತ್ತು ಇದು ನಿಜವಲ್ಲ ಎಂದು ತಿಳಿದಾಗಲೂ ಅವನು ಈ ಭ್ರಮೆಯನ್ನು ಹಿಡಿದಿಟ್ಟುಕೊಳ್ಳಬೇಕು. ಬರಹಗಾರರು ವಿದೂಷಕರಿಗಿಂತ ಸ್ವಲ್ಪ ಕೆಳಗಿರುತ್ತಾರೆ ಮತ್ತು ತರಬೇತಿ ಪಡೆದ ಮುದ್ರೆಗಳಿಗಿಂತ ಸ್ವಲ್ಪ ಮೇಲಿರುತ್ತಾರೆ. ಅಧಿಕಾರ ಭ್ರಷ್ಟಗೊಳಿಸುವುದಿಲ್ಲ, ಭಯ ಭ್ರಷ್ಟಗೊಳಿಸುತ್ತದೆ. ಬಹುಶಃ ಅಧಿಕಾರ ಕಳೆದುಕೊಳ್ಳುವ ಭಯ. ರಾತ್ರಿ ವೇಳೆ ಕಷ್ಟಕರವಾದ ಸಮಸ್ಯೆಯು ನಿದ್ರಾ ಸಮಿತಿಯು ಕೆಲಸ ಮಾಡಿದ ನಂತರ ಬೆಳಿಗ್ಗೆ ಪರಿಹರಿಸಲ್ಪಡುತ್ತದೆ ಎಂಬುದು ಸಾಮಾನ್ಯ ಅನುಭವವಾಗಿದೆ. ಕೃತಜ್ಞತೆ ಮತ್ತು ಕ್ಷಮೆಯಾಚಿಸುವ ಇಲಿಯಂತೆ ಕಿರುಚಲು ಅಲ್ಲ, ಆದರೆ ನನ್ನ ವೃತ್ತಿಯಲ್ಲಿ ಹೆಮ್ಮೆಯಿಂದ ಸಿಂಹದಂತೆ ಗರ್ಜಿಸಲು ನಾನು ಪ್ರೇರೇಪಿಸಲ್ಪಟ್ಟಿದ್ದೇನೆ. ಪುಸ್ತಕ ಬರವಣಿಗೆಯ ವೃತ್ತಿಯು ಕುದುರೆ ಓಟವನ್ನು ಘನ ಸ್ಥಿರವಾದ ವ್ಯವಹಾರದಂತೆ ತೋರುತ್ತದೆ. ಮೀನಿನ ವಿರುದ್ಧ ತನ್ನ ಬುದ್ಧಿವಂತಿಕೆಯನ್ನು ಮುಂದಿಟ್ಟುಕೊಂಡು ಸೋತ ಯಾವುದೇ ವ್ಯಕ್ತಿಗೆ ಅದು ಬರುತ್ತದೆ ಎಂಬುದು ಯಾವಾಗಲೂ ನನ್ನ ಖಾಸಗಿ ನಂಬಿಕೆಯಾಗಿದೆ. ಅಸಮಾಧಾನ ಎಲ್ಲಿಂದ ಪ್ರಾರಂಭವಾಗುತ್ತದೆ? ನೀವು ಸಾಕಷ್ಟು ಬೆಚ್ಚಗಿರುವಿರಿ, ಆದರೆ ನೀವು ನಡುಗುತ್ತೀರಿ. ನೀವು ತಿನ್ನುತ್ತೀರಿ, ಆದರೆ ಹಸಿವು ನಿಮ್ಮನ್ನು ಕಡಿಯುತ್ತದೆ. ನೀವು ಪ್ರೀತಿಸಲ್ಪಟ್ಟಿದ್ದೀರಿ, ಆದರೆ ನಿಮ್ಮ ಹಂಬಲವು ಹೊಸ ಕ್ಷೇತ್ರಗಳಲ್ಲಿ ಅಲೆದಾಡುತ್ತದೆ ಮತ್ತು ಇವೆಲ್ಲವನ್ನು ಉತ್ತೇಜಿಸಲು ಸಮಯವಿದೆ.